ಏಯ್ ನಿಂದ್ರ ಎಲ್ಲಪ್ಪ ಎಲ್ಲಿ ಬಿಡ್ರಿ ಸರ್ ಎಲ್ಲಿ ಬಿಲ್ರಿ ಅಲ್ಲಿ ಮುಂದೆ ನಡೆದಿದ್ದೆವು ಎಲ್ಲಿಗೆ ಬಿ ಹೋಗ್ರಿ ಲೈಸೆನ್ಸ್ ತೋರಿಸ್ರಿ ಸರ್ ಈಗ ರೀ ಹಿಡಿ ಇನ್ಸೂರೆನ್ಸ್ ತೋರಿಸು ಪಟ್ಟಂತ ಲೈಟ್ ಕೆಲಸ ಮಾಡ್ಲತ್ತದ ಸರ್ ಇರ್ತಾರಿ ಇನ್ಸೂರೆನ್ಸ್ ಏ ಬಂಡ್ಯಪ್ಪ ಎಲ್ಲ ಅದಾವೇನಿಲ್ಲ ಅವ್ರ ಹತ್ರ ಪೇಪರ್ಸ್ ರೀ ಸರ್ ಡ್ರೈವಿಂಗ್ ಲೈಸೆನ್ಸ್ ಬಿ ಅದ ಇನ್ಸೂರೆನ್ಸ್ ಬಿ ಅದ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೇಳು ತೆಗಿರೋ PUC ಪೇಪರ್ ತೆಗಿರಿ ಏ ಯಾಕ್ರೋ PUC ಪೇಪರ್ ತೋರಿಸ್ರಿ ಅಂದ್ರೆ ಹಲ್ಕಿಸ್ತಾ ಇದ್ದೀರಾ ಇಬ್ರು ಬೇಗ ತೋರಿಸ್ರಿ ಸರ್ ನಮ್ಮಲ್ಲಿ PUC ಡಾಕ್ಯುಮೆಂಟ್ಸ್ ಇಲ್ಲ ಯಾಕಿಲ್ಲ ನಾವು ಬರೀ SLC ನೇ ಓದಿದವ್ರಿ SLC ಡಾಕ್ಯುಮೆಂಟ್ ನಡೀತದ ಹೋಗ್ರ ಇಬ್ರು ಈ ಎಲ್ಲಿಂದ ಬರ್ತಾವ ಇಂಥ ಮಕ್ಕಳು PUC ಪೊಲ್ಯೂಷನ್ ಸರ್ಟಿಫಿಕೇಟ್ ತೋರಿಸ್ರಿ ಅಂದ್ರೆ SLC ನಡೀತದೆ ಅಂತ ಕೇಳ್ತಾವ ನನಗೆ ಸರ್ ಕೇಳ್ದೆ ಹುಡುಗರ ಮಾತು ಕೇಳ್ದಪ್ಪ ಕೇಳ್ದೆ ಹೋಗ್ಲಿ ಬಿಡು ಅಯ್ಯ ನಿಮ್ಮ ಅಬ್ರಾಡ್ಗ ನಿಮ್ ಮನಿ ಹಾಳಾಗ ಹೋಗ ಬಂಗಾರದಂತ ಕೋಳಿ ಒತ್ಕೊಂಡು ಹೋಗಿದಿರಲ್ಲ ಓಟು ಬಿಟ್ಟು ಮುಂಡಾರ ಓಟು ಬಿಟ್ಟು ನನ್ನ ಮಕ್ಳ ನಿಮ್ಗೆ ಒಳ್ಳೇದಾಕೈತೆ ನಾಶನವಾಗಿ ಹೋಗ್ತೀರಾ ನಿಮ್ ಜನ್ಮಕ್ಕಲ್ಲಾಕ ಎಲ್ಲ ಇದ್ಯಾರನ್ನ ಪುಟ್ರಂಗಜ್ಜಿ ಹಿಂಗ್ ಬೈಕ್ ಅಂತಿದ್ಯಾ ಎಲ್ಲ ಅನ್ನೋಡ್ ಬೋರಜ್ಜ ನಮ್ ಕೋಳಿ ಹುಂಜನ್ನ ಯಾವಳ ಒತ್ಕೊಂಡು ಹೋಗ್ಬಿಟ್ಟವಳೆ ಎಂತ ಚಂದ ಕಿತ್ ಗೊತ್ತೆ 2.5 kg ಬರೋದು ಯಾವನ 3 ಬಿಟ್ ನನ್ನ ಮಗ 3 ಬಿಟ್ ಮುಂಡೆ ಪತ್ತೆ ಇಲ್ದಂಗೆ ಒತ್ಕೊಳ್ಳದೆ ಹೋಗ್ಬಿಟ್ಟವಳೆ ನಾನು ರಾತ್ರಿ ತೊಟ್ಟೆ ಇಡಕ್ ಮುಚ್ಚ ಮನಿ ಕೇಳಿದ್ದೀನಿ ಎದ್ದ ನೋಡ್ತೀನಿ ಕೋಳಿ ಹುಂಜನ ಪತ್ತೆ ಇಲ್ಲ ಏ ಪುಟ್ರಂಗಜ್ಜಿ ಇನ್ಯಾರ ಹೊತ್ಕೊಂಡ್ ಹೋಗಿರ್ತಾರ ಹೇಳು ಆ ತಟ್ಟಿ ಎತ್ಕೊಂಡು ಅಲ್ಲೇ ಎಲ್ಲ ಮೇಯಕ್ ಹೋಗಿರ್ತೈತ್ ನೋಡಕ್ಕಿಲ್ವೇ ಏ ಬೋರಾಜವ್ ಸುಮ್ಮ ಕುಕ್ಕಸ್ಕೊಳ್ಳ ಕಂಡವ್ರತ್ತ ನಾನು ಕೋಳಿ ಮ್ಯಾಕ್ ತೊಟ್ಟಿ ಗುಬ್ರ ಹಾಕಿ ಅದ್ರ ಮ್ಯಾಕೆ ಗುಂಡ್ ಕಲ್ಲಿಕ್ಕಿದ್ದ ದೊಡ್ಡದೊಂದ ಕೋಳಿ ಕೈಲಿ ಎತ್ತಕ್ ಹಾಕಿರ್ಲಿಲ್ಲ ಎಲೆ ಇದು ಕೋಳಿ ಮಾಡ್ರೆ ಬದುಕಲ್ಲ ಯಾರ ಕಳ್ಳನ ಮುಂಡರು ಕಳ್ಳನ ಮಕ್ಕಳು ಬಂದು ಬೇಕು ಅಂತಾನೆ ಕೋಳಿ ಒತ್ಕೊಂಡು ಇರೋದು ಯಾಕೆ ಹೇಳು ಪುಟ್ಟಂಗಜ್ಜಿ ಚಂದಕ್ಕೆ ಕಾಳು ಕಡಿ ಹಾಕ್ಬಿಟ್ಟು ಮುಸ್ಕಿನ್ ಜೋಳ ರಾಗಿ ಅಕ್ಕಿ ಹಾಕ್ಬಿಟ್ಟು ಕೋಳಿ ಚಂದಕ್ಕೆ ಬೆಳೆಸಿರ್ತಾಳೆ ನೆರವಾಗಿರ್ತೈತಿ ಒತ್ಕೊಂಡವ್ ಮೇದ್ ಬಿಡೋಣ ಅಂತಾರ ಈ ಬದುಕ್ ಮಾಡವ್ರೆ ನಮ್ಮೂರಾಗಿರೋರು ಇಂತ ಓಟು ಬಿಟ್ಟು ಜರ್ಮನ ಕಂಡಾರಿ ಕೈ ಹಾಕಂತ ನನ್ನ ಮಕ್ಕಳು ಅಂತ ಮುಂಡೇರಿರೋದ್ರಿಂದ ನಮ್ಮೂರಿನ ಉದ್ಧಾರ ಆಗ್ತಿಲ್ಲ ನಿಮ್ಗೆ ಒಳ್ಳೇದಾಕೈತೆ ಅಯ್ಯ ನಿಮ್ ಮನೆ ಹಾಳಾಗ ಹೋಗ ನನ್ ಕೋಳಿನೇ ಬೇಕಿತ್ತೆ ಒತ್ಕೊಂಡು ಹಾಕಿ ನಿಮ್ ಜನ್ಮಕ್ಕಲ್ಲಾಕ ಹೋಗ್ರಿ ಯೋಟ್ ಹೋಗುದ್ರು ನಿಮ್ಗೆ ಅರಸಾಗಲ್ಲ ಎಲೆ ಹೋಗ್ಲಿ ಬಿಡು ಪುಟ್ರಂಗಜ್ಜಿ ಹೋಗಿರೋದೊಂದು ಹುಂಜಲ್ವೇ ನೀನೊಳ್ಳೆ ಚಂದಕ್ ಮಾತಾಡ್ಸಕೊಂಡ್ ಬೋರಜ್ಜ ಹೋಗ್ಲಿ ಬಿಡು ಇವತ್ತು ಕೋಳಿ ಒತ್ಕೊಂಡವ್ರೆ ನಾವ್ ಜಾಸ್ತಿ ನಿದ್ದತ್ ಮನಿ ಕೇಂದ್ರೆ ನಮ್ಮನ್ನೇ ಒತ್ಕೊಂಡು ಹೋಗ್ತಾರೆ ಅಂತ 3 ಬಿಟ್ ಜನ ನಮ್ಮೂರಾಗಿರೋದು ಅಲ್ಲ ಕಣ್ ಬೋರಜ್ಜವ್ ನನ್ನ ಮೊಮ್ಮಗ ಮಂಜ ಅಜ್ಜಿ ನನ್ ನಾಟಿ ಕೋಳಿ ಸಾರ್ನಾಗ ಉಣ್ಬೇಕು ಅಜ್ಜಿ ನನ್ ನಾಟಿ ಕೋಳಿ ಸಾರ್ನಾಗ ಉಣ್ಬೇಕು ಅಂತಾನ ಬೋಲಾಸೆ ಪಟ್ಟಿದ್ದ ನಾನು ಪಾಪ ತಡಿಯೋ ಇನ್ನೊಂದು ವಾರ ತಡಿ ಇನ್ನೊಂದು 15 ದಿನ ತಡಿ ಚಂದಕ್ ಬೋಲ್ತ್ಕಂತೈತೆ ಅವ ಕೊಯ್ದ್ರೆ ಸಾರ್ ಶನಕ್ ಹಾಕೈತೆ ಅಂತ ತಡೆದಿದ್ದೆ ನಾನು ಹಾಳಾದ ಮುಂಡೆ ಅವ ಕೊಯ್ದಿದ್ರೆ ಹೆಂಗ ನನ್ ಕೋಳಿ ಉಳ್ಕೊಂಡಿರೋದು ನಮ್ಮ ಹುಡುಗನ ಮಾತು ಕೇಳಿದಿದ್ರೆ ಕೋಳಿ ಉಳ್ಕೊಂಡಿರೋದು ಇವಾಗ ನೋಡು ಯಾರ ಬಂದ್ರು ತಟ್ಟಿ ಎತ್ತಿರು ಕೋಳಿ ಕೊರ್ರಂದಂಗೆ ತಣ್ಣಗೆ ಹೋಗ್ಬಿಟ್ರು ಅವ್ರ ಮನೆ ಹಾಳಾಗ ಹೋಗ ಅವ್ರೇನು ಉದ್ಧಾರ ಆಗಲ್ಲ ಹಾಳಾಗ ಹೋಗ್ತಾರೆ. ನನ್ನ ಗೆಳೆಯನ ಅಧಿಕ ಪ್ರಸಂಗಿ ಗಾದೆ ಮಾತುಗಳು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಅಲ್ಲ ಅವ್ನು ಕೂಡ ದೂರಿಂದ ನೋಡೊಂದರರು ಯಾರು ಅಂತಿ ಹತ್ರ ನೋಡೋಕೆಂತ ರೋಗ ಆಗಿತ್ತು ಅವಂಗೆ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಅದ್ರ ಬಾಲ ಡೊಂಕಿದ್ರೆ ನಿಮ್ಗೆಂತ ತಲೆ ಬಿಸಿ. ಅದ್ರ ಬಾಲ ಅದ್ರಿಷ್ಟ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಹಂಗಾರ ಅದೇ ದೊಣ್ಣೆ ಹೆಕ್ಕಂಡಿ ಮತ್ತೊಂದ್ಸಲ ಬೀಸ್ಕೊಟ್ರೆ ಅಂತ ತಾಗ್ದಿರ್ತಿತ್ತ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಡಬಾರದು. ನಿಮ್ ಕೂಡ ಮಂಗನ ಹತ್ರ ಕೊಡು ಕೇಳಿದರರು ಯಾರು? ಮುಸುಡ್ತಕ್ಕ ನೀವ್ ಕಂಡ್ರೆ ಸಾಯ್ತಿದ್ರಂಗಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಹೋಗು ಒಂದ್ ಗಿಡ ಕಿತ್ಕಬಾ ನೋಡುವ, ಅದು ಹ್ಯಾಂಗ್ ಬಗ್ಸೋಕಾಗುದಿಲ್ವ ನಾನು ನೋಡ್ತೀವತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಲ್ವಾ? ಹಸೆನೇ ಸಣ್ಣ ಇದ್ಕಂಡಿ ಹಸೆ ಹಾಸ್ಕಂಬನಿ ಉದ್ದಿದ್ರೆ ಅವರು ಎಂತ ಮಾಡೋಣ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಅವರು ಯಾರ ಮರಿಯ ಎಂತ ಪಾಸ್ಟ್ ಬುಕ್ ಬರುದಿಲ್ಲಾಗಿತ್ತಂತ ಅವಂಗೆ. ತುಂಬಿದ ಕೊಡ ತುಳುಕುವುದಿಲ್ಲ. ಹೋಗಿ ಒಂದ್ಸಲ ತುಂಬದ ಕೊಡ ಅಲ್ಲಾಡ್ಸ ನೋಡುವ, ಅದು ಹ್ಯಾಂಗ್ ನೀರು ಹೆರ್ಗ್ ಬಿಡುದಿಲ್ವ ನಾನು ನೋಡ್ತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಎಂತ ಅವಂಗ ಮನೇಲಿ ಮನ್ಗೋಗ್ ಜಾಗಿಲ್ಲಾಗಿತ್ತಂತ ಹಂಗಾರೆ ಸಂತೆಗೆ ಹೋಗಿ ಮನಿಗೊಮ್ಬೇಕಾಗಿತ್ತ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅವನು ಕೂಡ ಮಿಂಚಬೇಕಿರಿ ಹೆರ್ಗ್ ಹೋಗೊಂದರರು ಯಾರು ಅಂತಿ.
ಊರಿಗೆ ಬಂದೋಳು ನೀರಿಗೆ ಬರಲ್ವಾ? ಅರೆ ಒದ್ದಿ ಅಂತ ನೀರಿಗೆ ಬರ್ಬೇಕಾ? ಅವ್ರ ಮನೆ ಕೂಡ ಪಂಪ್ ಸೆಟ್ ಅದ್ಯೋ ಮರೆಯ. ಕೈ ಕೆಸರಾದರೆ ಬಾಯಿ ಮೊಸರು. ಅವನ್ ಕೂಡ ಅಂತ ಕೈ ತೊಳ್ಕೊಂಬಕ್ಕಾಗ್ಲಿಲ್ಲ ಅಂತ ಹಂಗಾರೆ. ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಅವ ಚಿಮ್ನೆ ಹಾಕ ಬೆಂಕಿ ಇಡ್ಸಿದ್ರೆ ಹೊಗೆ ಆಡ್ತಿದ್ದು ಮಾಡ್ಯಾ? ಇಲ್ಲ. ಅತಿಯಾಗಿ ನೀನು ಈ ವಯಸ್ಸಿಗೆ ಲವ್ ಇಲ್ಲ, ಲವ್ ಈ ವಯಸ್ಸಿಗೆ ಲವ್ ತಗೊಳ್ಳೆ, ಈ ವಯಸ್ಸಿಗೆ ಲವ್ ತಗೊಳ್ಳೆ, ಈ ವಯಸ್ಸಿಗೆ ಲವ್ ಅವತ್ತೇ ಬರ್ತಿದ್ದೆ ನಾನು. ನಮ್ಮ ಕಡೆ ಅಮ್ಮಂದಿರು ಮಾಡುವಂತಹ ಎಮೋಷನಲ್ ಬ್ಲ್ಯಾಕ್ ಮೇಲ್. ಆ ಬ್ಯಾರರ್ ಮನೆ ಹೆಣ್ಮಕ್ಳು ಸಾಲಿಗೆ ಹೋಗಿ ಬಂದ್ಕ ಎಷ್ಟು ಕೆಲಸ ಮಾಡಕ್ತಿರೋ ಓದಿರ್ಗೆ. ನಮ್ಮನೆ ಮಗು ಸಾಲಿಗೆ ಹೋಗಿ ಬಂದ್ಕ ಮೊಬೈಲ್ ನೋಡ್ಕೆ ಸೇರಿ ಆಗ್ತಿದ್ ಇದಕ್ಕೆ. ಆ ಕೆಳಕೆರೆ ಸುಬ್ಬಿ ಮಗ ನೋಡ್ರಿ, ಇವನ್ಕಿಂತ 2 ವರ್ಷ ಸಣ್ಣನಲ್ಲಿ ಎಷ್ಟು ಕೆಲಸ ಮಾಡ್ತಾ. ನಿಮ್ ಮಗ ಇವಂಗ್ ಇಡೀ ದಿನ ಉರ್ಕಂತ ಮಾಡ್ಕೊಂಡ್ರೆ ಸಾಕತ್ತಿದು. ತಮ್ಮ ಮೊಕ ತಕ ಮನಿ ಕಂತಿಲ್ಲ, ಮೊಬೈಲ್ ಹೊಂಡಿ ಒಲೆಗೆ ಹಾಕ್ಬೇಕಾ? ಈ ಮಗುಗೊಂದು ಯಾರ ಮನೆಗೆ ಹೋಗಿ ಬರೋಕಾಗುದಿಲ್ಲ. ಈಗ ನಾ ಮಟ್ಟು ಸಣ್ಣಕ್ಕಿದ್ದಾಗ ನೆಡ್ಕ ಕುಮಟೆ ಪೇಟೆ ಹೋಗ್ತಿದ್ರು ಗೊತ್ತಿತ್ತೆ ಅಲ್ವೇ? ಇಡೀ ದಿನ ಮನೇಲಿ ಇದ್ರಲ್ಲೇ ನೀವು ಒಂದ್ ಮೀನ್ ತಕ ಸಾರು ಮಾಡಿ ಕೂಕಾನಿಲ್ವೇ? ಅಪ್ಪ ಮಕ್ಳಿಗೆ ಬಡ್ಸಿಕ್ 3 ತಾಸು ಆಯ್ತಲ್ಲ, ಉಂಪುಗ್ ಬರೋರ ಇಲ್ಲ ಅನ್ನ ಬಟ್ಲೆ ಕುನ್ನಿಗೆ ಹಾಕ್ಬೇಕಾ? ತಮ್ಮ ಅವು ಎಂತ ದುಡ್ಡು ಮಾರಿ ನಿಟ್ಟಿಕೊಂಡೇ ಮಾಡ್ಯಾ ಕೇಳ್ದಾಗ ದುಡ್ಡು ಕೊಡೋಕೆ? ಹೋಗ್ರೆ ಒಂದ್ ಸಪೂರ್ ಸಾಳೆ ಮುರ್ಕ ಬನ್ನಿ ನೋಡ್ವಾ. ನೀವು ಹ್ಯಾಂಗ್ ಬರೋದಿಲ್ವ ನಾನು ನೋಡ್ತೀವತ್ತೆ. ಅಪ್ಪ ಅವಿ ಸ್ವರ್ಣ ಬಿಟ್ಕ ಮಕ್ಕಳನ್ನ ಸಾಲಿಗೆ ಸೇರ್ಸೋದು, ಇವರು ಅಲ್ಲೋಕ ಊರ್ ಮನ ಗಡ್ಡ ಜೋಲ್ಸೋದು. ನಾವು ನೋಡಿರುವಂತಹ ಜಂಜಿ ಜನರೇಷನ್, ಇವ್ರಿಗೆಲ್ಲ ಮನೇಲಿ ಸರಿ ರಾಯಗಂಜಿ ಮಾಡೋಕ್ ಬರ್ದಾಗಿದ್ರೆ ಹೊಟ್ಟೆ ಹೋಯ್ತು. ಇವರೆಲ್ಲ ದೊಡ್ಡ ಜಂಜಿ ಕಿಡ್ ಅಂತೆ. ಇವರೆಲ್ಲವ ಬೆಳಗಾಗಿದ್ದ ಕಂಡು ದೇವ್ರಿಗೂ ಕೈ ಮುಗಿತಿರಲ್ಲ ಗೊತ್ತಿಲ್ಲ, ಆದ್ರೆ ದಿನಕ್ಕೊಂದೊಂದು ದೇವ್ರ ಸ್ಟೇಟಸ್ ಹಾಕ್ಲಿಲ್ಲ ಆದ್ರೆ ಇವ್ರ ಹೆಸರೇ ಅಲ್ಲ. ಅಲ್ಲ ನೀವು ಜಂಜಿ ಕಿಡ್ಡು ಅಂತಿರಲ್ಲ, ನಿಮಗೆ ಬೆಟ್ಟಕ್ಕೆ ಹೋದ್ರೆ 1 ಹೊರೆ ಸೌದಿ ತರಕರು ಬರ್ತದೆ ಒಬ್ರಿಗಾರು. ಅದೆಲ್ಲ ಹಾಳಾಗೋಗ್ಲಿ, ಕೊಟಗಿಲಿರೋ ದನಗ ಹಾಕೋಕೆ 1 ಹೊರೆ ಹುಲ್ಲಾರು ಸವರ್ಕ ಬರೋಕ್ ಬರ್ತದೆ ನಿಮ್ ಕೂಡ. ಈಗಿನ ಮಕ್ಕಳಿಗೆಲ್ಲ ಆರಾಮಿಲ್ಲ ಆದ್ರೆ ಆಸ್ಪತ್ರೆಗೆಲ್ಲ ಹೋಗಿ ರೂಢಿಲ್ಲ. ಆರಾಮಿಲ್ಲ ಆಯ್ತಾ ಸೀದಾ ಗೂಗಲ್ಗೆ ಹೋಗೋದು. ಗೂಗಲ್ ನಂಗೆ ಕಾಲ್ ಮುರಿದೋಗದೆ, ಸೊಂಟ ಮುರಿದೋಗದೆ, ಹೊಟ್ಟೆಲ್ ತಾಳ್ತಿರ್ತದೆ. ಅಲ್ಲ ಗೂಗಲ್ ನಿಮ್ಗೆ ಎಲ್ಲಿ ಸತ್ತಲ್ಲಿಂದ ಮದ್ದು ಕೊಡ್ತದೆ ಅಂತಿ. ಎಲ್ಲಾದ್ರೂ ಊಟ ಮಾಡೋಕ್ ಹೋದಲ್ಲಾರು ಸರಿ ಊಟ ಮಾಡ್ತಾರ? ಅದಂತೂ ಇಲ್ವೇ ಇಲ್ಲ. ಹೋದ್ನಾ ಅಲ್ಲೊಂದು ಸ್ನ್ಯಾಪ್ ಹಾಕೋದು. ಎಂತ ನಿಮ್ಗೆ ಸ್ನ್ಯಾಪ್ ಹಾಕ್ಲಿದ್ರೆ ಅಂತ ಉಂಡದ್ ಹೊಟ್ಟೆ ತುಂಬುದಿಲ್ವಾ? ಸ್ನ್ಯಾಪ್ ಹಾಕ್ಲೇಬೇಕು ಅನ್ನೋ ರೂಲ್ಸ್ ಅದ್ಯಾ? ನಮ್ಗೆಲ್ಲ ಸಣ್ಣಕ್ಕಿದ್ದಾಗ ಬೈದ್ರೆ ನಮ್ಗೊಂಚೂರು ಬೇಜಾರಾತಿತ್ತಪ್ಪ. ಈಗಿನ ಮಕ್ಕಳದೆಲ್ಲ ಹಂಗಿಲ್ಲ, ಬೈದ್ರದಂತದ್ದು ಆಪರೇಷನ್ ಡಿಪ್ರೆಷನ್ಗೆ ಏನೋ ಹೋತ್ರಂತಪ್ಪ. ಅಲ್ಲ ನೀವು ಆ ಡಿಪ್ರೆಷನ್ಗೆ ಹೋಗಿ ಎಂತ ಮಾಡಿ ಬತ್ತೀರಲ್ಲಿ? ಎಂತದಿಲ್ಲಲ್ಲ. ಇವ್ರಿಗೆಲ್ಲ ಮನೇಲಿ ಎಟ್ಟೆಟ್ಟು ಹಬ್ಬ ಬರ್ತದೆ, ಯಾವ್ಯಾವ ಹಬ್ಬ ಮಾಡ್ತಿರ್ಬೋದೆಲ್ಲ ಒಂದು ಸುಟ್ಕ ತಿಂಬಕ್ ಹೋಗುತ್ತಿಲ್ಲ. ಅದು ಇನ್ಸ್ಟಾಗ್ರಾಮ್ದಲ್ಲಿ ಯಾವ್ಯಾವ ಟ್ರೆಂಡ್ ಬರ್ತದೆ ಅಂತ ಕೇಳಿದ್ರೆ ನಿದ್ರಗಣ್ಣೆಲ್ಲರೂ ಹೇಳ್ತರು. ನಮ್ಮ ಕಾಲದಲ್ಲೆಲ್ಲ ಹಿಂಗಿಲ್ಲಾಗಿತ್ತಪ್ಪ. ಯಾವ್ದಾರು ಮಗು ನೋಡ್ಕೊಂಡ್ರ ಅದರನ್ನೇ ಮದುವೆ ಆಗೋದಾಗಿತ್ತು. ಈಗ ನಡ್ದೆಲ್ಲ ಹಂಗಲ್ಲ. ಒಬ್ಬಳು ಲವ್ ಮಾಡೋದು, ಒಬ್ಬಳು ಬೆಸ್ಟಿ ಅಂತೆ. ಬೆಸ್ಟಿ ಅಲ್ಲ, ಬೆಸ್ಟಿ ಅಂಬನಿಗೆ ಮೊದಲು ಹೊಸಿ ಮಾಡಿ ಸುಡಿ ತಕ ಗರಿಬೇಕು. ಬೆಸ್ಟಿ ಅಂತೆ ಬೆಸ್ಟಿ. ಇವರು ಮನೇಲಿರು ಕನ್ನಡಲ್ಲಿ ಮುಸುರು ನೋಡ್ಕೊಂತಿಲ್ವ ಅದೆಲ್ಲ ಗೊತ್ತಿಲ್ಲ. ಅದೇ ಫಿಲ್ಟರ್ ಮಾತ್ರ ದಿನಕ್ಕೆ 80 ಸಲಾರು ಮುಸುರು ನೋಡ್ಕೊಂತರು. ಇದಂತೂ ಗ್ಯಾರಂಟಿ ಹೌದು. ಇವ್ರಿಗೆಲ್ಲ ಮನೇಲಿ ಅಡುಗೆ ಮಾಡ್ದಾಗಿದ್ರೆ ತಲೆ ಬಿಸಿ ಆಗೋದಿಲ್ಲ. ಎಲ್ಲಾದ್ರೂ ಮೊಬೈಲ್ಗೆ ಒಂದು 100% ಚಾರ್ಜ್ ಇರೋಕ್ಕಿಲ್ಲ. ಆಗ ಇವ್ರಿಗೆಲ್ಲ ಜೀವ ಹೋದಾರಂಗೆ ಮಾಡ್ತಾರಪ್ಪ. ಈಗ ರಾಶಿ ಹೇಳಿದ್ರೆ ಜಂಜಿ ಜನರೇಷನ್ ಬಗ್ಗೆ ನಿಮಗೆ ಅಂತ ಗೊತ್ತದೆ ಕೇಳತ್ರು. ಪುಣ್ಯ ನಮ್ಮ ಕಾಲದಲ್ಲೆಲ್ಲ ಅದು ಇಲ್ಲಾಗಿತ್ತು. ಅದಕ್ಕೆ ನಮ್ಗೆ ಸ್ವಲ್ಪ ಹೆಮ್ಮೆ ಅದೇ.